ಸ್ನೇಹಿತರೆ, ಒಂದು ಕನ್ನಡ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಇದೇ ಮೊದಲ ಬಾರಿಗೆ ನಾನು ಈ ಕೋಲ್ಡ್ ಪ್ರೊಸೆಸ್ ಸೋಪ್ನ ಹೇಗೆ ಸ್ಟೋರ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಏಕೆಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿವರೆಗೂ ಯಾರ್ಯಾರು ಕೋಲ್ಡ್ ಪ್ರೊಸೆಸ್ ಸೋಪ್ನ ನಿಮಗೆ ವಿಡಿಯೋಗಳನ್ನು ಹಾಕಿ ತೋರಿಸಿದ್ದಾರೆ, ಅವರು ಇಲ್ಲಿವರೆಗೂ ಯಾವುದೇ ಸ್ಟೋರೇಜ್ ಬಗ್ಗೆ ಯಾರು ಮಾತಾಡಿಲ್ಲ. ಅದನ್ನು ಹೇಗೆ ಸ್ಟೋರ್ ಮಾಡೋದು ಅಂತ ಹಾಗೂ ಕ್ಯೂರಿಂಗ್ ಕೂಡ ಯಾರೂ ಹೇಳಿಲ್ಲ. ಆದರೆ ನಾನು ನನ್ನ ವಿಡಿಯೋದಲ್ಲಿ ಕೆಲವು ವಿಡಿಯೋದಲ್ಲಿ ನಿಮಗೆ ಕ್ಯೂರಿಂಗ್ ಪ್ರೊಸೆಸ್ನ ಯಾವ ರೀತಿ ಎಷ್ಟು ದಿವಸ ಇಡಬೇಕಂತ ಹೇಳಿ ನಾನು ಹೇಳಿದ್ದೀನಿ. ಹಾಗೂ ಸ್ಟೋರೇಜ್ ಬಗ್ಗೆ ಯಾರೂ ಮಾತಾಡಿಲ್ಲ. ಸೊ ಹಾಗಾಗಿ ಇವತ್ತು ನಾವೊಂದು ಈ ವಿಡಿಯೋದಲ್ಲಿ ಈ ಕೋಲ್ಡ್ ಪ್ರೊಸೆಸ್ ಸೋಪ್ನ ಹೇಗೆ ಸ್ಟೋರ್ ಮಾಡೋದಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕೋಲ್ಡ್ ಪ್ರೊಸೆಸ್ ಸೋಪ್ನ ಎರಡು ವಿಧದಲ್ಲಿ ನಿಮಗೆ ಹೇಗೆ ಸ್ಟೋರೇಜ್ ಮಾಡಿಕೊಳ್ಳೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇಗೆ ಬಂದುಬಿಟ್ಟು ಈ ಥರ ನಿಮ್ಮ ಮನೆಯಲ್ಲಿ ಇರ್ಬೋದು, ಯಾವುದೋ ಪ್ಲಾಸ್ಟಿಕ್ ಸೆಲ್ಫ್ ಏನಿರುತ್ತೆ, ಈ ರೀತಿ 1, 2, 3, 4 ಆಗ ಲೇಯರ್ಗಳು ಇದ್ದರೂ ಪರವಾಗಿಲ್ಲ. ಈ ಥರ ಸೆಲ್ಫ್ ತೊಗೊಂಡ್ಬಿಟ್ಟು ನೀವು ಸ್ಟೋರೇಜ್ ಮಾಡ್ಕೋಬೋದು. ನಾನು ಇದಕ್ಕೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಸೊ ಎರಡನೇದು ಬಂದುಬಿಟ್ಟು ನೀವು ಸಿಂಪಲ್ ಈ ರೀತಿ ನಿಮ್ಮ ಮನೆಯಲ್ಲಿ ಸೆಲ್ಫ್ಗಳು, ಪ್ಲಾಸ್ಟಿಕ್ ಸೆಲ್ಫ್ಗಳು ಇಲ್ಲ ಅಂತ ಅಂದಮೇಲೆ ಇವಾಗ ನೀವು ಈ ರೀತಿ ರಟ್ಟಿನ ಬಾಕ್ಸ್ ಏನಿರುತ್ತೆ, ಈ ಬಾಕ್ಸ್ನ ಈ ರೀತಿ ತೊಗೊಂಡ್ಬಿಟ್ಟು ಇವಾಗ ನಾನಿಲ್ಲಿ ಈ ವರ್ಷದ ಮ್ಯಾಂಗೋದು ಬಾಕ್ಸ್ ಏನಿದೆ ಇಲ್ಲಿ ತೋರಿಸ್ತೀನಿ ನಿಮಗೆ ಮೇಲೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಅಲ್ಫಾನ್ಸೋ ಮ್ಯಾಂಗೋ ಅಂತಿದೆ. ಈ ರೀತಿ ಬಾಕ್ಸ್ನ ರಟ್ಟಿನ ಬಾಕ್ಸ್ನ ನಾನು ಹೇಗೆ ಸ್ಟೋರೇಜ್ ಬಾಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವತ್ತು ಮೊದಲಿಗೆ ನಾನು ಈ ರೀತಿ ಪ್ಲಾಸ್ಟಿಕ್ ಸೆಲ್ಫ್ನ ಬಳಸ್ಕೊಂಡು ನೀವು ಯಾವ ರೀತಿ ಸ್ಟೋರೇಜ್ನ ಮಾಡ್ಕೋಬೋದಂತ ನೀವು ತಿಳಿಸ್ತಾ ಹೋಗ್ತೀನಿ. ಸೊ ಇವಾಗ ನೀವು ಯಾವುದೆಲ್ಲ ಮನೆಯಲ್ಲಿ ಸೋಪ್ ಮಾಡ್ಕೊಂಡಿದ್ದಾರೆ ಕೋಲ್ಡ್ ಪ್ರೊಸೆಸ್ ಸೋಪು, ಅದನ್ನು ಈ ರೀತಿ ಹಾಗೆ ಇಡ್ತಾ ಹೋಗಬೇಕು. ಬ್ಯಾಚ್ ವೈಸ್ ನೀವು ಇಡ್ತಾ ಹೋಗ್ಬೇಕು. ಹೀಗೆ ಒಂದು ಬ್ಯಾಚು ನೀವು ಎಷ್ಟೆಲ್ಲ ಬ್ಯಾಚ್ ಮಾಡಿರ್ತೀರ ಆ ಬ್ಯಾಚ್ಗಳನ್ನು ಒಂದೊಂದಾಗಿ ಸಪ್ರೇಟಾಗಿ ನೀವು ಇಟ್ಕೊತಾ ಹೋಗಬೇಕು. ನೋಡಿ, ಈಗ ನಾನು ಇಡ್ತಾ ಇದ್ದೀನಿ ಇಲ್ಲಿ ಬ್ಯಾಚ್ ವೈಸ್ ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಬ್ಯಾಚ್ ವೈಸು ಬೇರೆ ಬೇರೆಯಾಗಿ ಇಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡ್ಬೋದು, ನಾನು ಈ ರೀತಿ ಇದು ಒಂದು ಬ್ಯಾಚು. ಸೊ ಕೆಳಗಡೆ ಇದು ಫುಲ್ ಆಯಿತು. ಸೊ ನೆಕ್ಸ್ಟ್ ನೀವು ಯಾವ ರೀತಿ ಎಲ್ಲೆಲ್ಲಿ ಸ್ಪೇಸ್ ಇರುತ್ತೆ ಆದಷ್ಟು ಓಪನ್ ಇಡ್ತಾ ಹೋಗಿ, ಕ್ಲೋಸ್ ಹತ್ರ ಇಡಬೇಡಿ. ನೋಡಿ, ಈ ಥರ ಸ್ಪೇಸ್ ಕೊಟ್ಟು, ಯಾಕಂದರೆ ಅದು ಗಾಳಿ ಆಡಬೇಕು ಅದರಲ್ಲಿ ಸೋಪ್ಗಳಲ್ಲಿ, ಯಾಕಂದರೆ ಹಾಗೆ ಇಟ್ಟರೆ ನೀವು ಹತ್ಕೊಂಡ್ಬಿಡುತ್ತೆ. ಸೊ ಇವಾಗ ಇಲ್ಲಿ ಸೆಕೆಂಡ್ ಲೇಯರಲ್ಲಿ ನಾನು ಇಡ್ತಾ ಹೋಗ್ತೀನಿ. ನಾನು ಮಾಡಿರುವಂಥ ಎಲ್ಲ ಸೋಪುಗಳು ಈ ರೀತಿ ಕೆಳಗಡೆ ಇಡ್ತಾ ಹೋಗ್ತಿದ್ದೀನಿ. ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆ. ಎಲ್ಲ ಸೋಪುಗಳನ್ನು ಈ ರೀತಿ ನೀವು ಇಡ್ತಾ ಹೋಗಬೇಕು. ಸೊ ಈ ರೀತಿ ಓಪನ್ ಆಗಿ ಬೆಳಗ್ಗೆ ಹೊತ್ತು ಈ ರೀತಿ ಓಪನ್ ಇಡಬೇಕು. ಸೊ ನೈಟ್ ನೀವು ಮಲಗಬೇಕಾದ್ರೆ ಯಾವುದೇ ನಿಮ್ಮ ಹತ್ರ ಕಾಟನ್ ಬಟ್ಟೆಗಳಿದ್ದರೆ ಅದನ್ನು ಈ ತೊಗೊಂಡಿರ್ತಾರಲ್ಲ, ಏನು ಸೆಲ್ಫ್ ಏನು ತೊಗೊಂಡಿರ್ತಾರೆ ಅದ್ರ ಮೇಲೆ ಕ್ಲೋಸ್ ಮಾಡಿ. ಯಾಕೆಂದರೆ ರಾತ್ರಿ ಹೊತ್ತು ಎಲ್ಲ ಬೇರೆ ಇನ್ಸೆಕ್ಟ್ಸ್ಗಳು ಎಲ್ಲ, ಇರುವೆ, ಕಾಕ್ರೋಚು ಎಲ್ಲ ಓಡಾಡುತ್ತೆ. ಸೊ ಹಾಗಾಗಿ ನೀವು ಯಾವುದೇ ನಿಮ್ಮ ಹತ್ರ ಬಟ್ಟೆ, ಕಾಟನ್ ಬಟ್ಟೆ ಇದ್ದರೆ ನೀವು ಅದನ್ನು ತೊಗೊಂಡ್ಬಿಟ್ಟು, ಸೊ ಹೀಗೆ ಮುಚ್ಚಿಬಿಟ್ರೆ, ಆದಷ್ಟು ಕಾಟನ್ ಬಟ್ಟೆನ ತೊಗೋರಿ. ಈ ರೀತಿ ನೀವು ಈ ಕಾಟನ್ ಬಟ್ಟೆನ ಮುಚ್ಚಿಬಿಟ್ರೆ ರಾತ್ರಿ ಯಾವುದೇ ಕೀಟಗಳು ಅದರಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಅದು ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಬೆಳಿಗ್ಗೆ ಆದಮೇಲೆ ನೆಕ್ಸ್ಟ್ ಡೇ, ಸೊ ಇದೇ ರೀತಿ ನೆಕ್ಸ್ಟ್ ಡೇ ಮತ್ತೆ ನೀವು ಇದನ್ನು ಈಗ ತೆಗೆದುಬಿಟ್ಟು ಓಪನ್ ಇಡಬೇಕಾಗುತ್ತೆ. ಒಂದೇ ಜಾಗದಲ್ಲಿ ಇಡಿ. ಜಾಗದಲ್ಲಿ 30ಇಂದ 40 ಡೇಸ್ವರೆಗೂ ಇದೇ ರೀತಿ ಮಾಡಬೇಕಾಗುತ್ತೆ. ಅಥವಾ ನೀವು ಡೈಲಿ ಮಾಡೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ 1 ವೀಕ್ ಇಟ್ಟು ಹೊಚ್ಚಿಟ್ಟು ಫುಲ್ಲು ಬಟ್ಟೆಯಿಂದ ಮುಚ್ಚಿಟ್ಟು, ಸೊ 2 ದಿವಸ ಓಪನ್ ಇಡೋದು, ಅಥವಾ 1 ದಿವಸ ಓಪನ್ ಇಟ್ಟು ಮತ್ತೆ ತಿರ್ಗಾ ಮತ್ತೆ 1 ವೀಕ್ ಮತ್ತು ಕ್ಲೋಸ್ ಮಾಡಿ. ಆ ರೀತಿ ನೀವು 4ರಿಂದ 5 ವಾರ ಹಾಗೆ ಈ ಪ್ಲಾಸ್ಟಿಕ್ಕಲ್ಲಿ ನೀವು ಯೂಸ್ ಮಾಡ್ತಿದ್ರೆ ಈ ರೀತಿ ನೀವು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಎರಡನೇ ಮೆಥಡ್ ಬಂದುಬಿಟ್ಟು ನೀವು ಈ ರೀತಿ ನಾನು ಮುಂಚೆ ತೋರಿಸಿದ ಹಾಗೆ ಈ ರೀತಿ ಸ್ಕ್ವೇರ್ ಬಾಕ್ಸ್ ಆಗ್ಬೋದು ಅಥವಾ ರೆಕ್ಟ್ಯಾಂಗಲ್ ಬಾಕ್ಸ್ ಕೂಡ ಆಗ್ಬೋದು. ಈ ರೀತಿ ಬಾಕ್ಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ನಾನು ನ್ಯೂಸ್ ಪೇಪರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಬೇಸಲ್ಲಿ. ನೀವು ನ್ಯೂಸ್ ಪೇಪರ್ನ ಯೂಸ್ ಮಾಡ್ಕೋಬೋದು ಹಾಗೂ ಬಟರ್ ಪೇಪರ್ ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಅದರ ಜೊತೆಗೆ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಹೋಲ್ಸು. ಈ ರೀತಿ ಎಲ್ಲ ಸೈಡಲ್ಲೂ ನೋಡಿ ಕಾಣಿಸ್ತಾ ಇದೆ, ಎಲ್ಲ ಸೈಡಲ್ಲೂ ನೀವು ಹೋಲ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಹೋಲ್ಸ್ ಏನು ಮಾಡುತ್ತೆ, ನೀವು
ನೀವು ಒಂದು ಪ್ಲಾಸ್ಟಿಕ್ ಒಂದು ಸೆಲ್ಫ್ ಇದ್ದ ಅದ್ರ ಮೇಲೆ ಬಟ್ಟೆ ಹಾಕಬೇಕಾಗತ್ತೆ, ಇಡೀ ಬಟ್ಟೆ ಹಾಕಿ ಓಪನ್ ಇಡಬೇಕಾಗತ್ತೆ. ಇದರಲ್ಲಿ ಈ ಬಾಕ್ಸ್ ರೀತಿ ಒಂದು ಸಿಂಪಲ್ ಮೆಥಡಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಬಾಕ್ಸ್ ಕ್ಲೋಸ್ ಮಾಡಿದ್ರೂ ನಿಮಗೆ ಯಾವುದೇ ಒಂದು ಸೋಪ್ ಮೇಲೆ ಫಂಗಲ್ ಕ್ರಿಯೇಟ್ ಆಗುವಂಥ ಒಂದು ಪ್ರಾಬ್ಲಮ್ ಏನಿರುವುದಿಲ್ಲ. ಇಲ್ಲಿ ನೀವು ನಾನು ಕಾಣ್ಬೋದು, ನೀವು ಇಲ್ಲಿ ಒಂದು ಲಾಸ್ಟಲ್ಲಿ ಮಾಡಿರುವಂಥ ಒಂದು ಬೇಬಿ ಸೋಪ್ ಇದೆ. ಇದು ಬೇಬಿ ಸೋಪ್ ಇದೆ ಹಾಗೂ ಮೊರಿಂಗಾ ಸೋಪ್ ಇದೆ. ಇನ್ನೂ ಅದು ಫುಲ್ ಕ್ಯೂರಿಂಗ್ ಆಗಿಲ್ಲ, ಅದು ಕ್ಯೂರ್ ಆಗ್ತಾ ಇದೆ. ಇದೇ ಬಾಕ್ಸಲ್ಲಿ ನಾನು ಮಾಡ್ತಾ ಇರೋದು ಕ್ಯೂರಿಂಗ್. ಸೊ ಈ ರೀತಿ ಬಾಕ್ಸ್ನ ತೊಗೊಂಡ್ಬಿಟ್ಟು ನೀವು ಹೋಲ್ ಮಾಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಕಡೆಯಲ್ಲೂ ಹೋಲ್ಸ್ ಇದೆ. ಅದರಿಂದ ಒಂದು ಏರ್ ಏನಿದೆ ಪಾಸ್ ಆಗಿ ಒಂದು ಸೋಪಿಗೆ ಏನು ಹಾಳು ಆಗದಾಗೆ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ನೀವು ಈ ರೀತಿ ಒಂದು ಬಾಕ್ಸ್ನ ಈಗ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಮುಗಿದೋಯ್ತು. ಅದು ಆಟೋಮೆಟಿಕ್ಕಾಗಿ ನೀವು ಓಪನ್ ಮಾಡೋದು ಬೇಕಾಗಿಲ್ಲ, ಮೇಲೆ ಓಪನ್ ಮಾಡೋದು ಬೇಕಾಗಿಲ್ಲ. ಅದು ಕ್ಯೂರಿಂಗ್ ಪ್ರೊಸೆಸ್ ಒಂದು 30 ದಿನಗಳ ಆದಮೇಲೆ ಕೂಡ ಡೈರೆಕ್ಟಾಗಿ ನೀವು ಓಪನ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಹೋಲ್ಸ್ ಇರುತ್ತಲ್ಲ, ಆ ಹೋಲ್ಸಿಂದ ಆಟೋಮೆಟಿಕ್ಕಾಗಿ ಗಾಳಿ ಪಾಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ತುಂಬ ಈಸಿ ಮೆಥಡು. ನಿಮಗೆ ಪ್ಲಾಸ್ಟಿಕ್ ಸೆಲ್ಫ್ ರೀತಿ ಹಾಕೋದು, ಒಂದು ಬಟ್ಟೆ ಬೆಳಗ್ಗೆ ಹಾಕಬೇಕು, ಸಾಯಂಕಾಲ ಹಾಕಬೇಕು ಮತ್ತು ಬೆಳಗ್ಗೆ ತೆಗಿಬೇಕು ಅನ್ನೋದು ಏನು ಪ್ರಾಬ್ಲಮ್ ಇರೋದಿಲ್ಲ. ಇದು ತುಂಬಾ ಈಸಿ ಮೆಥಡು. ಈ ರೀತಿ ತುಂಬ ಒಂದು ಬಾಕ್ಸ್ಗಳನ್ನು ಒಂದು 2-3 ಬಾಕ್ಸ್ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಯಾವುದೆಲ್ಲ ಸೋಪ್ ಮಾಡ್ತಿರಲ್ಲ ಅದು ಬ್ಯಾಚ್ ವೈಸು ನೀವು ಇಟ್ಕೊತಾ ಹೋಗ್ಬೋದು. ನಾನು ಇಲ್ಲಿ ನೋಡಿ ಇಟ್ಟಿದ್ದೀನಿ, ಒಂದು ಕಿಡ್ ಸೋಪ್ನ ಬ್ಯಾಚ್ ಸಪ್ರೇಟ್ ಇಟ್ಟಿದ್ದೀನಿ, ಮೊರಿಂಗಾ ಸೋಪ್ನ ಬ್ಯಾಚ್ ಒಂದು ಸಪ್ರೇಟ್ ಇಟ್ಟಿದ್ದೀನಿ. ಸೊ ಮಿಕ್ಸ್ ಮಾಡಿ, ಯಾವುದೋ ಒಂದು ಬ್ಯಾಚ್ನ ಮಿಕ್ಸ್ ಮಾಡ್ಕೋಬೇಡಿ, ಸಪ್ರೇಟಾಗಿ ಇಡಿ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ನೀವೇನು ಸೋಪ್ ಮಾಡ್ತೀರಾ ಅದೇ ರೀತಿಯಲ್ಲಿ ಇದೇ 2 ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ, ಬಾಕ್ಸ್ ಈಸಿ ಆಗುತ್ತಾ ಅಥವಾ ಪ್ಲಾಸ್ಟಿಕ್ ಸೆಲ್ಫ್ ಈಸಿ ಆಗುತ್ತಾ ನೋಡಿಕೊಂಡು ಅದೇ ರೀತಿ ನೀವು ಕೂಡ ಒಂದು ಕ್ಯೂರಿಂಗ್ ಈ ವಿಡಿಯೋದಲ್ಲೂ ನಾನು ನಿಮಗೆ ಹೇಳ್ತೀನಿ, ಮುಂಚೆನೂ ನಾನು ಹೇಳಿದ್ದೀನಿ ಕ್ಯೂರಿಂಗು. ಈ ರೀತಿ ಒಂದು ಸೋಪ್ ಮಾಡಿದ ಮೇಲೆ ನೀವು ಅಟ್ಲೀಸ್ಟ್ 30ರಿಂದ 40 ದಿವಸ ಈ ರೀತಿ ಒಂದು ಬಾಕ್ಸೆಲ್ಲ ಹಾಕಿಬಿಟ್ಟು ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಅದು ಯಾಕಂದರೆ ಈ ಒಂದು ನಾವು ಕಾಸ್ಟಿಕ್ ಸೋಡಾ ಏನು ಯೂಸ್ ಮಾಡಿರ್ತೀವಿ ಅದು ಸೋಪಲ್ಲೇ ಉಳ್ಕೊಂಡಿರುತ್ತೆ. ಸೊ ಡೈರೆಕ್ಟಾಗಿ ನೀವು ಅದೇ ಸೇಮ್ ಡೇ ಯೂಸ್ ಮಾಡೋಕ್ಕೆ ಹೋದರೆ ನಿಮಗೆ ಸ್ಕಿನ್ ರ್ಯಾಷಸ್, ಈಚಿಂಗು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 30ರಿಂದ 40 ದಿವಸ ಇಟ್ಟು, ಸೊ ನಂತರ 40 ದಿವಸಗಳ ನಂತರ ಈ ರೀತಿ ಬಾಕ್ಸ್ನಲ್ಲಿ ಇಟ್ಟು ಕ್ಯೂರ್ ಆದಮೇಲೆ 40 ದಿವಸ ನೀವು ಇದರಲ್ಲಿ ಇನ್ನೊಂದು ನಾನು ಹೇಳಬೇಕೇನಂತಂದರೆ, ಇದೇ ರೀತಿ ಒಂದು ಬಾಕ್ಸಲ್ಲಿ ನೀವು ಹಾಕ್ಕೊಂಡು ಇಟ್ಕೊಂಡು ಡೇಟ್ ವೈಸ್ ನೀವು ಯಾವ ದಿನ ನೀವು ಅನ್ಮೋಲ್ಡ್ ಮಾಡಿರ್ತಾರಲ್ಲ, ಒಂದು ಸಿಲಿಕಾನ್ ಮೋಲ್ಡ್ ಆಗಿರ್ಬೋದು, ಒಂದು ಪೇಪರ್ ಮೋಲ್ಡ್ ಆಗಿರ್ಬೋದು, ಆ ಮೋಲ್ಡಿಂದ ಹೊರಗೆ ತೆಗೆದ ತಕ್ಷಣ ಆ ಡೇಟ್ನ ಒಂದು ನಿಮ್ಮ ಒಂದು ಸೋಪ್ ಏನು ಮಾಡಿರ್ತಾರೆ, ಯಾವ ಸೋಪನ ಹೆಸರು, ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಬೇಬಿ ಸೋಪನ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಬೇಬಿ ಸೋಪ್ ಯಾವ ಡೇ ನಾನು ಮಾಡಿರ್ತೀನಲ್ಲ, ಅನ್ಮೋಲ್ಡ್ ಮಾಡಿರ್ತೀನಿ, ಆ ದಿನದಿಂದ ಒಂದು 30 ಡೇಸ್ ಹೆಸರು ಬರ್ಕೊಂಬಿಡಿ. ಒಂದು ಪೇಪರಲ್ಲಿ ಸಣ್ಣ ಪೇಪರಲ್ಲಿ ಬರ್ಕೊಂಬಿಟ್ಟು ಅದು ಒಂದು ಬೇಬಿ ಸೋಪ್ ಅಂತ ಬರ್ಕೊಂಬಿಟ್ಟು ಅದರಲ್ಲಿ ಅನ್ಮೋಲ್ಡ್ ಡೇ ಯಾವತ್ತು ನೀವು ಅನ್ಮೋಲ್ಡಿಂಗ್ ಮಾಡಿರ್ತಾರಲ್ಲ ಆ ಡೇಟ್ ಮ್ಯಾನುಫ್ಯಾಕ್ಚರ್ ಅಥವಾ ಬರ್ಕೊಳ್ಳಿ ನಿಮಗೆ ಯಾವ ರೀತಿ ಏನು ಬೇಕಂತ. ನಾನಿಲ್ಲಿ ಬರ್ಕೊಂಡಿರ್ತೀನಿ ಅನ್ಮೋಲ್ಡಿಂಗ್ ಡೇ ಅಂತ. ಒಂದು ಯಾವುದೇ ರೀತಿ ಓಪನ್ ಮಾಡಿರ್ತಾರೆ ಆ ದಿನದಿಂದ ಒಂದು 30ರಿಂದ 40 ಡೇಸ್ವರೆಗೆ ಒಂದು ಡೇಟ್ ಬರ್ಕೊಳ್ಳಿ. ಈ ಡೇಟಿಂದ ಓಪನ್ ಮಾಡಿರೋದ್ರಿಂದ ಒಂದು ಕ್ಯೂರಿಂಗ್ ಡೇ ಏನಿರುತ್ತೆ 30-40 ಡೇಸ್, ಆ ಡೇಟ್ನ ಬರ್ಕೊಂಡ್ಬಿಟ್ಟು ಈ ಬಾಕ್ಸಲ್ಲಿ ಇಟ್ಕೊಳ್ಳಿ. ನಿಮಗೆ ಈಸಿ ಆಗುತ್ತೆ. ಯಾವುದೇ ಒಂದು ಎಷ್ಟು ದಿವಸ ನೆನಪು ಉಳಿಯೋದಿಲ್ಲ, ಏಕೆ ಯಾವಾಗ ನಾನು ಅನ್ಮೋಲ್ಡ್ ಮಾಡಿದ್ದೀನಿ ಹಾಗೂ ಯಾವಾಗ ನಾನು ಯೂಸ್ ಮಾಡಬೇಕಂತ ನೆನಪಿರೋದಿಲ್ಲ. ಸೊ ಹಾಗಾಗಿ ನೀವು ಒಂದು ಪೇಪರಲ್ಲಿ ಬರೆದು ಇಟ್ಕೊಂಡ್ರೆ ಯಾವಾಗ ನಾನು ಮ್ಯಾನುಫ್ಯಾಕ್ಚರ್ ಮಾಡಿದೆ ಹಾಗೂ ನಾನು 40 ದಿನಗಳ ನಂತರ ನಾನು ಯಾವಾಗ ಯೂಸ್ ಮಾಡಬೇಕು ಅಂತ 2 ಡೇಟ್ಗಳನ್ನು ಬರ್ಕೊಂಡು ಈ ಬಾಕ್ಸ್ನಲ್ಲಿ ಹಾಕ್ಕೊಂಡು ಇಟ್ಟುಕೊಂಡು ನೀವು ಕ್ಯೂರಿಂಗ್ ಪೀರಿಯಡ್ನ ನೀವು ಮಾಡ್ಕೋಬೋದು. ಸೊ ಈ ಒಂದು ನಮ್ಮ ಒಂದು ಸ್ನೇಹಿತರೆ, ನಮ್ಮ ಒಂದು ಈ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಕೊನೆಯದಾಗಿ ನಮ್ಮ ಒಂದು ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ಸ್ನೇಹಿತರೆ, ನಮ್ಮ ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.